ಹಲೋ ಎವ್ರಿವನ್. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲೇ ಹತ್ತಿರವಿರುವ ಈ ಶಕ್ತಿಶಾಲಿ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡಬೇಡಿ. ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ. ಸ್ಥಳ ಪುರಾಣಗಳ ಪ್ರಕಾರ ಸೌತಡ್ಕ ಗಣಪತಿನ ಒಂದು ರಾಜಮನೆತನ ಪೂಜಿಸ್ತಿದ್ರು. 12ನೇ ಶತಮಾನದಲ್ಲಿ ಶತ್ರುಗಳು ದೇವಾಲಯನ ನಾಶ ಮಾಡ್ತಾರೆ. ಕಪಿಲ ನದಿಯ ದಡದಲ್ಲಿ ಗೋಪಾಲಕರಿಗೆ ಗಣಪತಿಯ ವಿಗ್ರಹ ಸಿಗುತ್ತೆ. ಗೋಪಾಲಕರು ಗಣಪನ ಮೂರ್ತಿಯನ್ನು ತಂದು ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಸ್ಥಳವೇ ಇಂದು ಸೌತಡ್ಕ ಕ್ಷೇತ್ರವಾಗಿದೆ. ಹಾಗಿದ್ರೆ ಸೌತಡ್ಕ ಎಂದು ಹೇಗೆ ಹೆಸರು ಬಂತು ಅಂತ ಕೇಳೋದಾದ್ರೆ, ಈ ಸ್ಥಳದಲ್ಲಿ ಯಥೇಚ್ಛವಾಗಿ ಸೌತೆಕಾಯಿ ಬೆಳೆಯೋದ್ರಿಂದ ಗೋಪಾಲಕರು ಪ್ರತಿನಿತ್ಯ ಗಣಪನಿಗೆ ಸೌತೆಕಾಯಿ ನೈವೇದ್ಯ ಕೊಡ್ತಿದ್ರಂತೆ. ತುಳು ಭಾಷೆಯಲ್ಲಿ ಸೌತ ಅಂದರೆ ಸೌತೆಕಾಯಿ, ಅಡ್ಕ ಅಂದರೆ ಸೌತೆಕಾಯಿ ಬೆಳೆಯೋ ಪ್ರದೇಶ. ಹಾಗಾಗಿ ಈ ಜಾಗಕ್ಕೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ ಎಂದು ಹೆಸರು ಬಂತು. ಇಲ್ಲಿನ ವಿಶೇಷತೆ, ಎಷ್ಟೇ ಜೋರು ಮಳೆ ಬರ್ತಿದ್ರು ದೀಪ ಹಾರೋದಿಲ್ಲ. ಹಾಗೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಗರ್ಭಗುಡಿ ಇಲ್ಲ. ದೇವಸ್ಥಾನ ಕಟ್ಟಲೇಬೇಕು ಅಂದ್ರೆ ಬರೀ 24 ಗಂಟೆಯಲ್ಲಿ ಗುಡಿ ಕಟ್ಟಿ ಮುಗಿಸ್ಬೇಕಂತೆ. ಇಲ್ಲಿ ಎಲ್ಲಿ ನೋಡಿದ್ರು ಗಂಟೆಗಳನ್ನ ಕಾಣ್ಬೋದು. ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬಂದು ಗಣಪನಿಗೆ ಅರ್ಕೆ ಹೊತ್ರೆ 2 ತಿಂಗಳಲ್ಲಿ ಬೇಡಿಕೆ ಈಡೇರುತ್ತಂತೆ. ಅದಾದ ನಂತರ ಈ ಕ್ಷೇತ್ರಕ್ಕೆ ಬಂದು ಗಂಟೆ ಕಟ್ಟೋದು ಇಲ್ಲಿನ ಜನರ ನಂಬಿಕೆ. ಇನ್ನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಇಲ್ಲಿ ಕೊಡೋ ಬೆಲ್ಲದ ಅವಲಕ್ಕಿ ಪ್ರಸಾದನ ಮಿಸ್ ಮಾಡಲೇಬೇಡಿ. ಮತ್ತಷ್ಟು ಇದೇ ತರ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.